ಪರದಲ್ಲಿ ಎಲ್ಲವೂ ಪರಮಾತ್ಮನ ಕಡೆಯಿಂದಲೇ ಬಂದದ್ದು. ಬ್ರಹ್ಮ ಅಂದರೆ ಅಲ್ಲಿ ಚತುರ್ಮುಖನೋ ಇನ್ಯಾರೂ ಅಲ್ಲ. ಯಾಕೆಂದರೆ ಎಲ್ಲ ಯಜ್ಞಗಳಿಂದ ಪ್ರತಿಪಾದ್ಯನಾದವನು ಬ್ರಹ್ಮ ಅನ್ನುವ ಮಾತು ಬ್ರಹ್ಮವೈವರ್ತದಲ್ಲಿ ಸರ್ವ ಯಜ್ಞೈ ಪರಂ ಬ್ರಹ್ಮ ಯಾಜ್ಞಂ ವಿಷ್ಣುವಾಖ್ಯಮವ್ಯಯಂ ಅನ್ನುವ ಮಾತನ್ನು ನಾವು ನೋಡಿದ್ವಿ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯುತಾನ್ನ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಯಜ್ಞದಲ್ಲಿ ಉಳಿಸಿದ ಪದಾರ್ಥವನ್ನು ಯಾರು ಸ್ವೀಕಾರ ಮಾಡಿ ಬದುಕನ್ನು ಕಳೆಯುತ್ತಾನೋ ಅವನು ಪರಮಾತ್ಮನನ್ನು ಹೊಂದುತ್ತಾನೆ. ದೇವರನ್ನು ನಂಬದ, ಯಜ್ಞವಾಗಿ ಕಲ್ಪಿಸದ ಮಂದಿ ಉತ್ತಮ ಲೋಕಗಳನ್ನು ಹೊಂದುವುದಿಲ್ಲ. ಈ ಮನುಷ್ಯ ಶರೀರವನ್ನೂ ಕೂಡ ಅನುಭವಿಸುವುದಿಲ್ಲ. ಭಗವಂತನನ್ನು ವಿರೋಧಿಸಿದವನಿಗೆ ಅಥವಾ ಭಗವಂತನ ಭಕ್ತರನ್ನು ನಿರಾಕರಿಸಿದವನಿಗೆ ಮತ್ತೊಮ್ಮೆ ಈ ಶರೀರ ಒದಗಿ ಬರುವುದಿಲ್ಲ. ಇದೇ ಸಿಗುವುದಿಲ್ಲ ಅಂದಮೇಲೆ ದಿವ್ಯವಾದ ಶರೀರ ಎಲ್ಲಿ ಸಿಗುತ್ತೆ? ದಿವ್ಯವಾದ ಲೋಕಗಳ ಪರಿಚಯ ಎಲ್ಲಿ ಆಗುತ್ತೆ? ಇಷ್ಟು ದೊಡ್ಡ ಫಲವನ್ನು ಕೊಡುವ ಯಜ್ಞಗಳ ಅನೇಕ ಕ್ರಮಗಳನ್ನು, ಒಂದೆರಡು ಯಜ್ಞ ಅಲ್ಲ, ನಾವು ನಿನ್ನೆ 13 ಯಜ್ಞಗಳನ್ನು ಗಮನಿಸಿದೆವು. ಪ್ರತಿಯೊಂದು ಯಜ್ಞವೂ ಕೂಡ ಎಲ್ಲರೂ ಎಲ್ಲವನ್ನು ಮಾಡಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಯಜ್ಞ ಇಷ್ಟ ಆಗಿರುತ್ತೆ. ಆ ಯಜ್ಞದ ಪ್ರಭಾವದಿಂದ ಅವರ ಬದುಕಿನಲ್ಲಿ ಅನೇಕ ಬದಲಾವಣೆಗಳನ್ನು ಅವರು ಅನುಭವಿಸ್ತಾರೆ. ದೈವಯಜ್ಞ, ಬ್ರಹ್ಮಾಗ್ನಿ ಯಜ್ಞ, ಇಂದ್ರಿಯ ಸಂಯಮ ಅನ್ನುವ ಯಜ್ಞ, ಇಂದ್ರಿಯ ಭೋಗ ಯಜ್ಞ, ಆತ್ಮ ಸಂಯಮ ಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞ, ಪ್ರಾಣಾಯಾಮ ಯಜ್ಞ, ನಿಯತಾಹಾರ ಯಜ್ಞ, ಪ್ರಾಣಹೋಮ ಯಜ್ಞ, ಪ್ರಾಣಾಭಿಮಾನಿಗಳನ್ನು ಹೋಮಿಸುವ ಯಜ್ಞ. ಹೀಗೆ ಪ್ರತಿಯೊಂದನ್ನು ಕೂಡ ಯಜ್ಞ ಸ್ವರೂಪವಾಗಿಸಿ ಹೇಳಿದ ಸಂಗತಿಗಳು ಈ ವಿತತಾ ಬ್ರಹ್ಮಣೋ ಮುಖೇ ಅನ್ನುವ ಮೂಲಕ ತಿಳಿಸಲಾಯಿತು. ಒಟ್ಟೇನು ಹೇಳಿದ ಹಾಗಾಯಿತು ಅಂದರೆ, ಯುದ್ಧವನ್ನ ಅಗತ್ಯವಲ್ಲದೆ ಇದ್ದಾಗ ತ್ಯಾಗ ಮಾಡಿ ಮೋಕ್ಷದ ಬೇರೆ ದಾರಿಯನ್ನು ಹುಡುಕುವುದು ಅಗತ್ಯವೇ. ಆದರೆ ಸಮಯ ಸಂದರ್ಭ ನೋಡಿಕೊಂಡು ವಿಹಿತಾವಿಹಿತಗಳ ವ್ಯತ್ಯಾಸವನ್ನು ಗಮನಿಸಿಕೊಂಡು ಆ ಕರ್ಮವನ್ನು ತ್ಯಾಗ ಮಾಡಬೇಕು ಹೊರತು, ನನಗೆ ಈ ಕ್ಷಣಕ್ಕೆ ಅದರ ಬಾಧಕಗಳು ಜಾಸ್ತಿ ಆಗ್ತಾ ಇದೆ ಅಂತ ನೀನು ಯೋಚಿಸಿ ಯುದ್ಧವನ್ನು ಬಿಟ್ಟರೆ ನಿನಗೆ ಉಚಿತವಾದ ಕರ್ಮ ನೀನು ಬಿಟ್ಟಿದ್ದೆ ಅನ್ನುವ ಕಾರಣಕ್ಕೆ ದೋಷಕ್ಕೆ ಒಳಗಾಗ್ತಿದೆ. ಸದೋಷಮಪಿ ನತ್ಯಜೇತ್. ಸ್ವಲ್ಪ ದೋಷ ಇದ್ದಾಗಲೂ ಕೂಡ ನಿನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಭಗವಂತ ಹೇಳಿದ್ದಾನೆ. ಈಗ ಕೃಷ್ಣ ಇದನ್ನು ಹೇಳಿದ್ದು, ಇನ್ಯಾರೋ ಹೇಳಿದ್ದಾದ್ರೆ ಸರಿ. ಅರ್ಜುನನಿಗೆ ಈಗ ಎಚ್ಚರ ಕೊಡ್ತಾ ಇರೋದು ಪೂರ್ವತರಂಕೃತಂ ಕುರು ಕರ್ಮ ಇವ ತಸ್ಮಾತ್ ತ್ವಂ. ಅದರಿಂದಾಗಿ ನೀನು ಈ ಕರ್ಮವನ್ನ ಮಾಡಬೇಕು ಅಂತ ಭಗವಂತ ನಿರೂಪಣೆ ಮಾಡಿದ್ದಾದ್ರಿಂದಾಗಿ ಅರ್ಜುನನಿಗೆ ಆ ಯಜ್ಞದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟ ಹಾಗಾಯಿತು. ಯಾಕೆಂದರೆ ಎಲ್ಲ ಯಜ್ಞಗಳು ಕೂಡ, ಎಲ್ಲ ನಮಸ್ಕಾರಗಳು ಕೂಡ ಕೇಶವಂ ಪ್ರತಿಗಚ್ಚತಿ ಅಂತಲೇ ನಾವು ಕೇಳಿರುವಂಥದ್ದು. ಮತ್ತೆ ಪ್ರಶ್ನೆ ಬಂದದ್ದು, ಇದರಲ್ಲಿ ಇಷ್ಟು ಯಜ್ಞಗಳನ್ನು ಹೇಳಿದ್ರಿ, ಇದಕ್ಕೆ ಯಾವುದು ಪ್ರಧಾನ? ಇದರಲ್ಲಿ ಯಾವ ಯಜ್ಞ ಮಾಡಬೇಕು, ಯಾವುದನ್ನು ಬಿಡಬಹುದು, ಅಥವಾ ಯಾವುದು ಅನಗತ್ಯ ಅಂತ ಕೇಳಿದರೆ ಇದರಲ್ಲಿ ಎಲ್ಲವೂ ಕೂಡ ಮುಖ್ಯವೇ. ಆದರೂ ಅದರಲ್ಲಿ ಒಂದು ವ್ಯತ್ಯಾಸವನ್ನು ಹೇಳ್ತೇನೆ ಅಂತ ಹೇಳಿ, ಶ್ರೇಯಾನ್ನ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯರ್ಥೆ. ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಅನ್ನೋದು ಹಿರಿದು. ಜ್ಞಾನಯಜ್ಞ ಅಂದರೆ ಆ ಅರ್ಥಾನುಸಂಧಾನ ಪೂರ್ವಕವಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡೋದು. ಕಾರ್ಯ ಮಾಡದೇ ಇರುವುದು ಜ್ಞಾನಯಜ್ಞ ಅಲ್ಲ. ಅವನಿಗೆ ಮಿತಿಯಿಂದ ಏನಿದೆ, ಧ್ಯಾನ ಮಾಡೋದು ಅವನಿಗೆ ಮಾಡಲೇಬೇಕಾದ್ದು. ತಿಳ್ಕೊಂಡಿರ್ತೇನೆ ಆದರೆ ನಾನು ಧ್ಯಾನ ಮಾಡಲ್ಲ ಅಂದರೆ ಉಪಯೋಗ ಇಲ್ಲ. ಅದರಿಂದಾಗಿ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಅಂದರೆ ಜ್ಞಾನದಿಂದ ಕೂಡಿದ ಕರ್ಮಗಳೆಲ್ಲವೂ ಕೂಡ ಪರಿಪೂರ್ಣ ಅಂತ ಅನ್ನಿಸೋದು. ಅರಿವು ಇಲ್ಲದೆ ಯಾವ ಕರ್ಮವನ್ನು ಮಾಡಿದರೂ ಕೂಡ ಅದಕ್ಕೆ ಜ್ಞಾನೇ ಪರಿಸಮಾಪ್ಯತೆ ಅಂದರು. ಎಷ್ಟು ಕ್ರಿಯೆ ಮಾಡಿಯೂ, ಬಾಯ್ಪಾಠ ಮಾಡಿ ಆಗಿರ್ಬೋದು, ಅಥವಾ ಸಾವಿರಾರು ಗಟ್ಟಲೆ ಬರವಣಿಗೆಗಳನ್ನು ನಡೆಸಿರಬಹುದು,
ಪುಸ್ತಕಗಳನ್ನು ತಿರುವು ಹಾಕಿ ಅಥವಾ ಅದನ್ನು ಪ್ರಿಂಟ್ ಮಾಡಿಸಿ ಕೊಟ್ಟಿರಬಹುದು. ಆದರೆ ನಮಗೆ ಅದರ ಅರಿವು ಬಾರದೇ ಇದ್ದರೆ ಆ ಜ್ಞಾನದ ಮರ್ಮ ಏನು, ಅಲ್ಲಿ ಜಿಜ್ಞಾಸಿತನಾದ ಭಗವಂತನನ್ನು ಹೇಗೆ ಪ್ರತಿಪಾದಿಸಿದ್ದಾರೆ ಅಂತ ಸ್ವಲ್ಪವಾದರೂ 100% ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾಪಿ ತನ್ನ ಜಾನಾಪಿ ಈಶತ್ ಸರ್ವೋಪಿ ಜಾನತೆ ಅಂತ ಭಾರತವೇ ಸ್ಪಷ್ಟವಾಗಿ ಹೇಳಿಕೊಂಡಿದೆ. ಅದರಿಂದಾಗಿ ಬ್ರಹ್ಮನೂ ಕೂಡ ಸಮಗ್ರವನ್ನು, ಪರಮಾತ್ಮನಿಗೆ ಸಂಬಂಧಪಟ್ಟ ಎಲ್ಲ ಅರಿವನ್ನು ಅವನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಾವು ಎಷ್ಟರವರು ಕೇನುಕಲ್ಪ ವಯಂಕೆ ಅಂಥ ದೊಡ್ಡ ದೊಡ್ಡ ಜ್ಞಾನಿಗಳೇ ಸಾವಿರಾರು ಬಾಯಿ ಇದ್ದವರು, ಸಾವಿರಾರು ಬುದ್ಧಿಶಕ್ತಿ ಇದ್ದವರು, ಅವರೇ ಸೋಲ್ತಾರೆ ಭಗವಂತನನ್ನು ಪರಿಚಯಿಸುವುದರಲ್ಲಿ. ನಾವಿನ್ನೆಷ್ಟರವರು. ಆದರೂ ಕನಿಷ್ಠ ಇದು ಪರಮಾತ್ಮನ ಪಾರಮ್ಯವನ್ನೇ ಹೇಳ್ತಾ ಇದೆ, ಇದು ಪರಮಾತ್ಮನ ಎಚ್ಚರವನ್ನೇ ಕೊಡ್ತಾ ಇದೆ. ಈ ಎಲ್ಲ ಪದಗಳಿಂದಲೂ ಕೂಡ ಪರಮಾತ್ಮನೇ ಪ್ರತಿಪಾದ್ಯ ಅನ್ನುವ ಮಿನಿಮಮ್ ಕೆಲವು ಅರಿವು ಈ ಎಲ್ಲ ಕರ್ಮಗಳಿಗೆ ಪುಟಕ್ಕಿಟ್ಟ ಚಿನ್ನದ ಹಾಗೆ ಅಪರಂಜಿಯ ಬೆಲೆಯನ್ನು ತಂದುಕೊಡುತ್ತೆ. ಆದ್ದರಿಂದ ಕೃಷ್ಣ ಹೀಗೆ ಹೇಳಿದ್ದನ್ನು ಆಚಾರ್ಯರು ಅಖಿಲಂ ಉಪಾಸನೆ, ಪ್ರಾಣಾಯಾಮ, ಧ್ಯಾನ ಈ ಎಲ್ಲ ಅಂಗಗಳಿಂದ ಕೂಡಿದ್ದು ಅಂತ ಅರ್ಥ. ಸರ್ವಂ ಕರ್ಮಾಖಿಲಂ, ಅದು ಏನು ಕರ್ತವ್ಯಗಳಾಗಿದ್ರು, ಭಾರೀ ಮಡಿಯಿಂದ ಕೂತರು, ಭಾರೀ ಪೂಜೆಗೆ ಹೂಗಳನ್ನು ಬಳಸಿದ್ರು, ಭಾರೀ ವಾದ್ಯಗಳೆಲ್ಲ ಇದ್ದು, ಆದರೆ ಅರಿವೇ ದಿಕ್ಕೆಟ್ಟು ಹೋಗಿದೆ ಅಂದರೆ ಅದು ಕೇವಲ ಪ್ರದರ್ಶನದ ಯಾವುದೋ ಹೊರಗಿನ, ಕನಿಷ್ಠ ಪಕ್ಷ ಎಂಟರ್ಟೈನ್ಮೆಂಟ್ನವರು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಮಾಡ್ತಾರೆ. ಅದರಿಂದಾಗಿ ಅವರಲ್ಲಿ ಆ ಪ್ರಾಮಾಣಿಕತೆಗೂ ಒಂದು ಸಣ್ಣ ಫಲ ಸಿಗುತ್ತೆ. ಇವರು ಎಂಟರ್ಟೈನ್ಮೆಂಟನ್ನು ಅಧ್ಯಾತ್ಮ ಅಂತ ತೋರಿಸಿ ಮಾಡಿದ್ದು ಇನ್ನೂ ಅಪರಾಧವೇ ಹಾಗೆ ನೋಡಿದರೆ. ಹಾಗಾಗಿ ಉಪಾಸನೆ ಮೊದಲಾದ ಅಂಗಗಳೂ ಕೂಡ, ಅನೇಕ ತಾಂತ್ರಿಕ ಕರ್ಮಗಳೂ ಕೂಡ ಅರಿವಿನಿಂದ ಕೂಡಿದ್ದಾಗಿರಬೇಕು. ಯಾಕೆಂದರೆ ಜ್ಞಾನವೇ ಇದರ ಪರಮ ಫಲ ಆಗಬೇಕು. ಇದರಿಂದ ನಂತರ ಸಿಗುವಂಥದ್ದೇನು ಅಂದರೆ ಜ್ಞಾನಕ್ಕೆ ಅದು ಒತ್ತು ಕೊಡುವಂಥದ್ದಾಗಬೇಕು ಅನ್ನೋದು ಅದರ ಒಟ್ಟು ಅಭಿಪ್ರಾಯ. ಅಖಿಲಂ ಉಪಾಸನಾದ್ಯಂಗಯುಕ್ತಂ ಜ್ಞಾನಫಲಮೇವ ಇತ್ಯರ್ಥ. ಜ್ಞಾನಫಲವೇ ಇದಕ್ಕೆ ಪ್ರಧಾನ, ಉಳಿದಿದ್ದೆಲ್ಲ ಅಪ್ರಧಾನ ಅಂತ. ಮುಂದೆ ಸರ್ವಂ ಕರ್ಮ ಅಖಿಲಂ ಆಸಮಂತಾತ್ ಅಲ್ಪಂ ಜ್ಞಾನೇ ಪರಿಸಮಾಪ್ಯತೆ. ಸರ್ವಂ ಕರ್ಮ ಅಖಿಲಂ, ಸರ್ವ ಕರ್ಮವೂ ಕೂಡ ಅಂದರೆ ಎಲ್ಲ ಕರ್ಮಗಳು ಕೂಡ, ಎಲ್ಲ ಮುಖದಿಂದಲೂ ಕೂಡ ಪರಮಾತ್ಮನ ಮುಂದೆ ಅತ್ಯಂತ ಸ್ವಲ್ಪವೇ ಅದು. ಅದರಿಂದಾಗಿ ಸ್ವಲ್ಪವನ್ನು ಬಹಳ ಮಾಡಿಕೊಡುವುದಕ್ಕೆ ಜ್ಞಾನವೇ ದಾರಿ. ಜ್ಞಾನೇ ಪರಿಸಮಾಪ್ಯತೆ. ಅರಿವಿನಿಂದ ಕೂಡಿದ್ದಾದಾಗ ಅದಿಷ್ಟ ಆದರೂ ಕೂಡ ಅನಂತ ಆಗುತ್ತೆ. ಅರಿವು ಇಲ್ಲದೆ ಹೋದಾಗ ಎಷ್ಟು ಕೊಟ್ಟರೂ ಕೂಡ ಅದು ಅಪೂರ್ಣ ಅಂತ ಅನಿಸಿಬಿಡುತ್ತೆ. ಹಾಗಾಗಿ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂದರೆ ಅದು ಪರಿಪೂರ್ಣ ಆಗುವುದೇ ಅರಿವಿನ ಸ್ಪರ್ಶದಿಂದ ಅನ್ನೋದನ್ನು ಹೇಳ್ತಿದ್ದಾರೆ. ಜ್ಞಾನೇ ಜಾತೆ ಪೂರ್ಯತೆ. ಜ್ಞಾನ ಉಂಟಾಗಲು ಕರ್ಮಗಳಿಗೆ ಪರಿಪೂರ್ಣತೆ ಉಂಟಾಗುತ್ತೆ. ಸಮಾಪ್ತ ವಿದ್ಯಾನ್ ಧನುಷಿ ಶ್ರೇಷ್ಠಾನ್ಯಾನ್ ಸಪ್ತಮನ್ಯತೆ ಇತಿವತ್ ಸಮಾಪ್ತಿ ಶಬ್ದೋತ್ರ ಪೂರ್ತಿವಾಚಿ ಜ್ಞಾನಾಸಿನ ಆತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠ ಇತ್ಯಾದಿ ಪುನರ್ಯೋಗ ಕಥನಾತ್. ಧನುರ್ವಿದ್ಯೆಯನ್ನ ಸಮಾಪ್ತಿಗೊಳಿಸಿದ ಶ್ರೇಷ್ಠರಾದ 7 ಮಂದಿ ಯಾರೆಲ್ಲ ಅನ್ನೋದು ನನಗೆ ಗೊತ್ತಿದೆ, ಅಥವಾ ಅದನ್ನು ನಾನು ತಿಳ್ಕೊಳ್ತೇನೆ. ಸಮಾಪ್ತ ವಿದ್ಯಾನ್ ಇತಿ ಅತ್ರ ಪೂರ್ತವಾಚಿ, ಅದು ಮುಗಿಸುವುದು ಅನ್ನುವ ಅರ್ಥದಲ್ಲಿ ಸಮಾಪ್ತಿ ಅನ್ನುವ ಅರ್ಥ. ಸಮ್ಯಕ್ ಆಪ್ತಿ, ಕೊನೆಯಾಯಿತು, ಪಡೆದಾಯಿತು, ಪೂರ್ಣತೆಯನ್ನು ತಿಳಿಸುತ್ತೆ. ಅದು ಜ್ಞಾನವೆಂಬ ಕತ್ತಿಯಿಂದ ಈ ನಿನ್ನ ಸಂಶಯವನ್ನ ಕತ್ತರಿಸಿ
ನಿನ್ನ ನಿತ್ಯದ ಅನುಷ್ಠಾನಗಳನ್ನು ಮಾಡು ಅಂತ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ ಮೇಲೆ ಜ್ಞಾನಾಸಿನ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಆತಿಷ್ಠ. ಸಂಶಯಂ ಚಿತ್ವಾ ಯೋಗಂ ಆತಿಷ್ಠ. ಸಂಶಯಗಳನ್ನು ಕತ್ತರಿಸಿ ಕರ್ಮಯೋಗವನ್ನ ಆತಿಷ್ಠ ಗಟ್ಟಿಯಾಗಿ ನೆಲೆಯೂರು. ಜ್ಞಾನ ಇಲ್ಲದೆ ಎಷ್ಟು ದೊಡ್ಡ ಕರ್ಮಯೋಗಿ ಆಗಿದ್ರೂ ಕೂಡ ಅರಿವಿಲ್ಲದೆ ಮಾಡಿದ ಯಾವ ಕರ್ಮಕ್ಕೂ ಕೂಡ ಅರ್ಥ ಇಲ್ಲ. ಇದು ಮೊದಲು ಜ್ಞಾನವನ್ನ ಪಡಿ, ಅವಿದ್ಯೆಯನ್ನ ಕಳಿ. ಆತ್ಮನಃ ಜ್ಞಾನಾಸಿನ ಸಂಶಯಂ ಚಿತ್ವ, ಸಂಶಯ ಕಳೆದುಕೋ. ಯಾವುದೇ ಧ್ಯಾನ ಮಾಡಬೇಕಾದ್ರೂ ಕೂಡ ನಮಗೆ ಪೂರ್ಣ ಸಂಶಯ ಇದ್ರೆ, ನಾನೀಗ ಧ್ಯಾನ ಮಾಡ್ತಾ ಇರುವ ವಸ್ತುವಿನ ತಿಳಿದಷ್ಟು ಭಾಗ ಸತ್ಯ ಇರ್ಬೇಕು, ಅದರಲ್ಲಿ ದೋಷ ಇರಬಾರ್ದು. ತಿಳಿಯದೇ ಇದ್ದ ಭಾಗ ತುಂಬ ಇರ್ಬೋದು, ಆದರೆ ತಿಳಿದಷ್ಟು ಭಾಗ ಅದು ಅಲ್ಲ ಅಂತ ಆಗಿರಬಾರ್ದು. ಭಗವಂತ ಗುಣವಂತ, ಜ್ಞಾನವಂತ, ಸ್ಥಿತಿವಂತ, ಸ್ಥಾಪಕವಂತ, ಸಾಮರ್ಥ್ಯವಂತ ಅನ್ನುವ ಅರಿವು ಬೇಸಿಕಲ್ಲಿ ಏನು ಬೇಕೋ ಅಷ್ಟನ್ನು ಚೆನ್ನಾಗಿ ಧ್ಯಾನ ಮಾಡುವಾಗ ಭಗವಂತ ಕೈ ಬಿಡುವುದಿಲ್ಲ. ಯಾವ ಕಾರಣಕ್ಕೂ ಅವನಿಗೆ ನಮ್ಮನ್ನ ಕೈ ಬಿಟ್ಟ ಅಭ್ಯಾಸ ಇಲ್ಲ. ನಮ್ಮ ಪ್ರಾರಬ್ಧ ಯಾವುದೋ ಇದ್ದಾಗ ಕೆಲವೊಂದು ಸರ್ತಿ ನಾವು ಎಷ್ಟೇ ಬೇಡಿಕೊಂಡ್ರು ಕರ್ಮ ಪ್ರಧಾನವಾದ ಕ್ರಿಯೆ, ಕರ್ಮ ಪ್ರಧಾನವಾದ ಚಟುವಟಿಕೆಗಳು ಅದು ಪರಿಪೂರ್ಣ ಆಗಲಿಕ್ಕೆ ಜ್ಞಾನವನ್ನು ಬಯಸುತ್ತೆ. ಜ್ಞಾನ ಬೇಕೇ ಬೇಕು ಅಂತ ಕೇಳುತ್ತೆ. ಹಾಗೆ ಕೇಳಿದಾಗ ಅದಕ್ಕೆ ಜನಕಾದಿಗಳಂತಹ ರಾಜರ್ಷಿಗಳು ಆದರ್ಶವಾಗಿ ನಿಲ್ತಾರೆ. ಹೀಗೆ ಯೋಗವನ್ನು ಆಚರಿಸಬೇಕಾದದ್ದು ಪ್ರತಿಯೊಬ್ಬನ ಅನಿವಾರ್ಯ ಕರ್ತವ್ಯ. ಅದು ಭಾರತ ಅಂತಲ್ಲ, ಜಗತ್ತಿನ ಎಲ್ಲ ಮೂಲೆಗಳಿಗೂ ಸಂಬಂಧಿಸಿದ್ದು. ಇದು ಕರ್ಮಯೋಗದ ಒಂದು ಭಾಗ, ಅದೇ ಪ್ರಧಾನ ಅಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಕೈಕಾಲು ಆಡಿಸುವುದೇ ಒಂದು ಮಹಾಕರ್ಮ ಅಂತ ಆಗ್ಬಿಡುತ್ತೆ ಕೊನೆಗೆ. ಕ್ರಿಯಮಾಣಂ ಕರ್ಮ ಸರ್ವಮಖಿಲಂ ಚಾಪಿ ಸಂಚಿತಂ ವಿವಿಧಸ್ಯಾಸ್ಯ ಲಭತೆ ಜ್ಞಾನೇ ಅಸೂಸುಚತ್ ಅಂದ್ರೆ ಸೂಚಿಸಿದರು. ವರ್ತಮಾನದ ಕರ್ಮಗಳು, ಹಿಂದೆ ಮಾಡಿದ್ದ ಸಂಚಿತಗಳು ಎಲ್ಲವೂ ಕೂಡ ಈಗದ ಪ್ರಕೃತ ಪರಮಾತ್ಮನ ಎಚ್ಚರದ, ಅಂದ್ರೆ ಈಗ ವಿಶ್ವಸ್ಥಿತಿಯಲ್ಲಿರುವ ನಾವು ಆ ಸಂಚಿತ ಮತ್ತು ಈ ಪ್ರಾರಬ್ಧವನ್ನ ಭಗವಂತನಿಗೆ ಒಪ್ಪಿಸಿದ್ದಾದ್ರೆ ಆಗಾಮಿ ಅನ್ನೋದು ಭಗವಂತನ ಕೈಯಿಂದ ತನ್ನಿಂದ ತಾನೇ ನಮಗೆ ಸಿಗುವ ಮುಂಚೆ ಅಥವಾ ನಮಗೆ ಅದನ್ನು ತಿರುಗಿಸುವ ಚಪಲಕ್ಕಿಂತ ಮುಂಚೆ ಅದು ಪರಿಹಾರ ಆಗಿ ಹೋಗುತ್ತೆ. ಅಷ್ಟು ಸೂಕ್ಷ್ಮವಾಗಿ ಭಗವಂತನ ರಕ್ಷಣೆ ಇದೆ ಎಲ್ರಿಗೂ. ದ್ರವ್ಯ ಯಜ್ಞಾತ್ ಕೇವಲಾತ್ ಜ್ಞಾನದೀಪಿತೋ ಯಜ್ಞಶ್ರೇಷ್ಠ. ಅನೇಕ ತರದ ವಿವರಣೆಗಳನ್ನ ಗೀತೆಗೆ ಕೊಟ್ಟಿದ್ದಾರೆ. ಅದರಲ್ಲಿ ಅಭಿನವ ಗುಪ್ತರು ದ್ರವ್ಯಯಜ್ಞ ಅಂದ್ರೆ ಕೇವಲ ದ್ರವ್ಯಯಜ್ಞ ಅಲ್ಲ, ಮಯಟ್ ಶಬ್ದದಿಂದ ಅದು ಸೂಚಿತವಾಗಿದೆ. ಅನೇಕ ರೀತಿಯ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಎಲ್ಲರನ್ನು ನಮ್ಮಂತೆಯೇ ಅವುಗಳು ಅಂತ ನೋಡಿಕೊಂಡ್ರು ಪಾಂಡವರು. ಸ್ವಾರ್ಥವಿಲ್ಲದೆ ಹೋರಾಡಿದ್ರು. ಅದರಿಂದಾಗಿ ಅವರ ಯುದ್ಧವೂ ಕೂಡ ಜ್ಞಾನ ಯಜ್ಞ ಆಯಿತು. ಜ್ಞಾನದಿಂದ ಕೂಡಿದ ಯಜ್ಞ. ಎಷ್ಟು ಸುಂದರವಾಗಿದೆ ಚಿಂತನೆ. ಹೀಗೆ ದ್ರವ್ಯಯಜ್ಞಕ್ಕೆ ಹೊರಗಡೆಯಿಂದ ಸುರುವ ದರ್ಬೆ, ಅಗ್ನಿ, ಹವಿಸು, ಸವಿದೆ ಇವೆಲ್ಲ ಬೇಕೇ ಬೇಕು. ಆದರೆ ಇದು ಮೋಕ್ಷಕ್ಕೆ ನೇರ ಸಾಧನ ಅಲ್ಲ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಪ್ರಾಕ್ಟೀಸ್, ಅದಕ್ಕೆ ಪೂರ್ವದಲ್ಲಿ ಸಿದ್ಧತೆ ಅಂತ ಹೇಳಿದ ಹಾಗೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಯತ್ರೋಭಯೋ ಪ್ರಯೋಗೋನ ತತ್ರೈಕಾರ್ಥೋ ತರಪ್ತಮೌ ಅಂತ ದ್ರವ್ಯಮಯ ಅನ್ನುವ ಶಬ್ದದ ಮೂಲಕ ದ್ರವ್ಯಮಯಾತ್ ಯಜ್ಞಾತ್ ಅಂತ ಒತ್ತು ಕೊಟ್ಟದ್ರಿಂದ ಮಯ ಶಬ್ದ ಅತ್ಯಂತ ಪ್ರಧಾನವಾದದ್ದು ಅನ್ನುವ ಎಚ್ಚರಿಕೆಗೋಸ್ಕರ ಬಂತು. ಮುಂದೆ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ್ದನ್ನ
ವಿವರಿಸ್ತಾ ಹೋದ್ರ ಪಾರ್ಥ ಅಂತ ಸಂಬೋಧನೆಯಲ್ಲಿ ಶಾಸ್ತ್ರ ಪಾರಂಗತ ಅಂತ ಒಂದರ್ಥ, ವೇದಾರ್ಥ ಪರಿಪಾಲಕ ಅಂತ ಇನ್ನೊಂದರ್ಥ, ವೇದಾರ್ಥವನ್ನ ಕುಡಿದು ತೃಪ್ತನಾದವ ಅಂತನೂ ಅರ್ಥ, ಈಗ ತೃಪ್ತಿ ಆಯಿತು ಅಂತನೂ ಹೇಳುವ ಕೊನೆಯ ಮಾತುಗಳನ್ನು ಕೂಡ ನಾವು ಹೀಗೆ ತಿಳಿಸ್ಕೊಳ್ಬೋದು. ಇನ್ನು ಪ್ರಜೆಗಳಲ್ಲಿ ಸಾಮಾನ್ಯ ಭಕ್ತರಲ್ಲಿ ಪಾರ್ಥ ಅಂದ್ರೆ ತಮ್ಮ ಅಂತರಂಗದ ಬಲವನ್ನ ಕಳೆದುಕೊಂಡದಂತೆ ರಕ್ಷಿಸಿಕೊಳ್ಳುವವರು ಪಾರ್ಥರು. ಪಾತಿ ಅರ್ಥಯತಿ, ರಕ್ಷಿಸುತ್ತಾರೆ, ಗಳಿಸುತ್ತಾರೆ. ಇದು ನಾವು ನಮ್ಮನ್ನ ನೋಡಿಕೊಳ್ಬೇಕಾದ ರೀತಿ. ಮುಂದಿನದ್ದು ಬಹಳ ಪ್ರಸಿದ್ಧ, ಆದರೆ ತುಂಬಾ ಅವಶ್ಯವಾಗಿ ಪಾಲನೆ ಮಾಡಲೇಬೇಕಾದ್ದು. ಅದು ನಮಗೆ ಗೊತ್ತೇ ಇಲ್ಲದ ಹಾಗೆ ಜಾರಿ ಎಲ್ಲೆಲ್ಲೆಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಟೆಕ್ಸ್ಟ್ ಕಾಣ್ತಿದ್ಯಾ ಯಾರಿಗಾದ್ರೂ? ನನಗೆ ಇಲ್ಲಿ ಬರಲಿಲ್ಲ, ಹಾಕಿದ್ದೀರಾ ಇಲ್ವೋ? ತದ್ವಿಧಿ, ಆ ಪರಮಾತ್ಮನನ್ನು ತಿಳಿ ನೀನು. ಹೇಗೆ ತಿಳಿಬೇಕು ಅನ್ನೋದಕ್ಕೆ ಪ್ರಣಿಪಾತೇನ, ಪರಮಾತ್ಮನನ್ನು ತಿಳಿಬೇಕು ಅಂತಂದ್ರೆ ಕಾಲಿಗೆರಗಿ ತಲೆಬಾಗಿ ಪರಿಪರಿಯಾದ ಪ್ರಶ್ನೆಗಳನ್ನ ಮಾಡಿ ಸೇವೆ ಮಾಡಬೇಕು. ಗುರುಗಳ ಸೇವೆ, ತಿಳಿದವರ ಸೇವೆ, ಶುಶ್ರೂಷ ಅಂದ್ರೆ ಕೇಳುವ ಇಚ್ಛೆಯಿಂದ ಅವರಿಗೆ ಮಾಡುವ ಸೇವೆ, ಎಲ್ಲ ಬಗೆದ್ದು. ಇದರಲ್ಲಿ ಕೇಳಲಿಕ್ಕೆ ಅವಕಾಶ ಆಗತ್ತೆ ಒಂದು ಕರ್ಮದಿಂದ ಅಂತಂದ್ರೆ ಅದೆಲ್ಲವೂ ಅವರಿಗೆ ಪ್ರಿಯವಾದದ್ದು ಅಂತಾದ್ರೆ, ಅದರಿಂದ ನಮಗೆ ಜ್ಞಾನ ಬರುತ್ತೆ ಅನ್ನೋದು ನಿಶ್ಚಯವಾದರೆ ಅದನ್ನು ಗುರುಗಳಿಗಾಗಿ, ಜ್ಞಾನಿಗಳಿಗಾಗಿ ನಡೆಸುವಂತಹ ಒಂದು ತಾದಾತ್ಮ್ಯವನ್ನು ಹೊಂದಬೇಕು. ಆಗ ತತ್ವದರ್ಶಿನಃ ಜ್ಞಾನಿನಃ ಉಪದೇಕ್ಷ್ಯಂತಿ, ಆ ಜ್ಞಾನವನ್ನ ನೀಡುತ್ತಾರೆ. ಹಾಗಾಗಿ ತಲೆಬಾಗಿ ನಾವು ಅಹಮ್ಮನ್ನು ಕಳೆದುಕೊಳ್ಳುವುದು ಅನ್ನುವುದೇ ಶಾಸ್ತ್ರದ ಮೊದಲ ಮೆಟ್ಟಿಲು. ಹಾಗಂತ ಹೇಳಿ ಎಲ್ಲ ಕಾಲಕ್ಕೂ ಸ್ವಾಭಿಮಾನ ಬಿಡಬೇಕು ಅಂತ ಹೇಳಿದ್ದಲ್ಲ. ಗುರುಗಳ ಮುಂದೆ ಅದು ನೋಡಿ, ಪಾತ ಅಂದ್ರೆ ಸಾಕು ಬೀಳುವುದು, ನಿಪಾತ ಅಂದ್ರೆ ಯಾವತ್ತೂ ಒಂದ್ ದಿವಸ ಬೀಳುವುದಲ್ಲ, ಪರೀಕ್ಷೆ ಆಗೋ ತನಕ ಮಾತ್ರ ಅಲ್ಲ. ಇನ್ನು ಪ್ರಣಿಪಾತ ಅಂತ ಮತ್ತೆ ಅದು ಪರಮಾತ್ಮನ ತಿಳಿವಿಗಾಗಿ ಅವರಿಗೆ ನಾವು ತಲೆಬಾಗುವುದು ಅಂತಿದ್ದಾಗ ಅಷ್ಟೇ ಅಲ್ಲ, ಪರಿಪ್ರಶ್ನೆಯನ, ಪ್ರಶ್ನೆ ಅನ್ನುವುದು ಇನ್ನು ಹಾಗೆ ಸಂದೇಹವನ್ನು ಉಳಿಸಿದೆ ಅಂತಾದ್ರೆ ಮತ್ತೆ ಪ್ರಶ್ನೆ ಮಾಡಬೇಕು. ಪರಿಪ್ರಶ್ನೆಯನ ಕೊನೆಯದು ಸೇವೆಯ. ತೇ ಜ್ಞಾನಿನಃ ತತ್ವದರ್ಶಿನಃ ದುಃಖಂ ಜ್ಞಾನಂ ಉಪದೇಕ್ಷಂತಿ, ದುಃಖವನ್ನು ಕಳೆದು ಅರಿವನ್ನ ನೀಡುತ್ತಾರೆ. ಅರಿವು ಬಂದ್ರೆ ದುಃಖ ತಾನೇ ಹೋಗುತ್ತೆ, ಆದರೂ ಅದಕ್ಕೊಂದು ಮಾನಸಿಕ ಸಿದ್ಧತೆ ಬೇಕಲ್ಲ ಅರಿವನ್ನು ಪಡಿಲಿಕ್ಕೆ. ಅದನ್ನ ಗುರುಗಳಿಗೆ ನಮಸ್ಕಾರ ಮಾಡುವುದರಿಂದ ನೋಡಿ, ಪರೀಕ್ಷಿನ್ ಮಹಾರಾಜ ಬಂದ ಎಲ್ಲರಿಗೂ ನಮಸ್ಕರಿಸಿದ. ಅದರಲ್ಲಿ ಅವರು ಇವರು ಅಂತ ಪಕ್ಷಪಾತ ಮಾಡಲಿ, ಇವ್ರು ಯಾವ ಮಠದವರು, ಇವು ಯಾವ ಮತದವರು, ತಿಳಿದವರು ಅಷ್ಟೇ. ಜ್ಞಾನಿಗಳು ಪರಮಾತ್ಮನನ್ನು ಅತ್ಯಂತ ಪ್ರೀತಿಸುವವರು, ಅಂಥವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿದ. ಇದರಿಂದ ಏನಾಯಿತು ಅಂದ್ರೆ ಅವನ ಅಪಮೃತ್ಯುವೇ ಹೊರಟೋಯ್ತು. ಸರ್ಪ ಕಚ್ಚಿ ಸಾಯ್ಬೇಕಿತ್ತು ಅನ್ನುವ ಸ್ಥಿತಿಯಲ್ಲಿ ಅವನ ಶರೀರಕ್ಕೆ ಆಗುವ ಅನಾಹುತ ಅದು ಇಡೀ ಪರಂಪರೆಗೆ ಕಾಡುತ್ತಿತ್ತು. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ತಪಸ್ವಿ ರಾಜರ್ಷಿ. ಆದರೆ ಅವನಿಗೆ ದೇಹದಿಂದ ಪ್ರಾಣವನ್ನ ತೊರೆಯುವ ಸಂದರ್ಭದಲ್ಲಿ ತಕ್ಷಕನಿಂದ ಸಾವಾಗಿ, ತೊರೆಯುವುದು ಅನ್ನುವುದು ತನ್ನ ಇಷ್ಟದಂತೆ ನಡೆದು, ಹೊಡೆಯುವುದು ಕಚ್ಚುವುದು ಅನ್ನುವುದು ತಕ್ಷಕನ ಬಯಕೆಯಂತೆ ಋಷಿಗಳ ಮಾತು ನಡೆದು ಹೋದವು ಅಂತ ಈ ಪ್ರಸಂಗವನ್ನು ನೆನಪಿಸ್ಕೊಳ್ಬಹುದು. ಅಂದ್ರೆ ಗುರುಗಳಿಗೆ ನಮಿಸಿದ್ರಿಂದ ಎಲ್ಲರೂ ಎಷ್ಟು ಜನ ಸಿಕ್ಕಿದ್ರು ಅವ್ರಿಗೇನು ಸಂಬಂಧ ನಮ್ಗೆ ಅಂತ ಭಾವಿಸದೆ ನಮಸ್ಕರಿಸಿದ್ರು ಅನ್ನೋದನ್ನು ಹೇಳಿ ತಾತ್ಪರ್ಯದಲ್ಲಿ ಆಚಾರ್ಯರ ಸಂಗ್ರಹದ ಮಾತು ಒಂದಿದೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ವಿಶೇಷತಃ ಅಂತ ಮುಂದೆ ಇದರ ಬಗ್ಗೆ ಇನ್ನಷ್ಟು ವಿವರ ಕೊಡುವುದಿದೆ.
ಅದು ಪ್ರಣಿಪಾತ ಆಗಿದೆ ಅಂತ ಗೊತ್ತಾದ್ಮೇಲೆ ದೇವರು ಬಾಯಿ ಬಿಟ್ಟದ್ದು. ಅಲ್ಲಿ ತನಕನೂ ಅರ್ಜುನನಿಗೆ ಏನೋ ವಿಶಿಷ್ಟವಾದ ಶಕ್ತಿ ನನಗೆ ಸಹಾಯ ಮಾಡ್ಲಿಕ್ಕೆ ಬಂದಿದೆ, ನನಗೇನೋ ಇರುತ್ತೆ ಅನ್ನುವ ಲಾಭದ ಯೋಚನೆ ಮಾಡಿದರೆ ಅದಿರಲಿಲ್ಲ. ಯಾರು ಅರ್ಜುನನಿಗೆ ಮುಂದೆ ಕೃಷ್ಣನೂ ಉಪದೇಶ ಮಾಡಿದ್ದ. ಉಪದೇಶ ಮಾಡಿದ್ಮೇಲೆ ಅವನ ಮಾತು, ಓಹ್ ಇದು ನನಗೆ ಈಗ ನೆನಪಾಯಿತು ಅಂತ ಅನ್ನುವ ಮಾತು ಬರುತ್ತೆ. ಈಗ ಇಲ್ಲಿಯ ಪ್ರಸಂಗ ಏನು ಅಂದರೆ, ಜ್ಞಾನಿನಃ ಉಪದೇಕ್ಷ್ಯಂತಿ, ನಿಜವಾದ ಭಕ್ತರಾದರೆ ಅವರಿಗೆ ಉಪದೇಶ ಮಾಡ್ತಾರೆ. ಅದು ಮುಂದೆ 7ನೇ ಅಧ್ಯಾಯದ ಮಾತು ಶುರುವೇ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇತಃ ಅಶೇಷತಃ ವಕ್ಷ್ಯಾಮಿ. ಯಾವುದನ್ನ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್, ಅಶುಭಗಳನ್ನೆಲ್ಲ ಕಳೆದುಕೊಂಡು ನೀನು ಬಿಡುಗಡೆಯ ದಾರಿಯನ್ನು ಹೊಂದುವುದಕ್ಕೆ ಬೇಕಿರುವ ಜ್ಞಾನ ವಿಜ್ಞಾನ ರಹಸ್ಯಗಳನ್ನೆಲ್ಲ ನಿನಗೆ ತಿಳಿಸ್ತೇನೆ ಅಂತ ಮುಂದೆ ಹೇಳಿದ ಪ್ರತಿಜ್ಞೆಯನ್ನ ಕೃಷ್ಣ ಈಗ, ಅಂದರೆ ಒಂದಕ್ಕೊಂದು ಒಳಗಿನ ಸಂಬಂಧ, ತಾನು ಹೇಳಿದ ಮಾತನ್ನ ಕೂಡಲೇ ತಾನೇ ನಡೆಸಿಕೊಡುವ. ಕೆಲವರು ಕಾನೂನು ಮಾಡಿ ಅವ್ರು ಪಾಲನೆ ಮಾಡಬೇಕಾಗಿಲ್ಲ, ಇನ್ಯಾರಿಗೋ ಅದನ್ನ ಹೇಳುದು. ಆ ಥರ ಮಾಡದೆ ತಾನು ಸ್ವತಃ ಆ ಪಾಲಕನಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಅನೇಕ ಜನ ದೊಡ್ಡವರು ನಮ್ಮ ಮುಂದೆ ಇದ್ದಾರೆ. ಅವರನ್ನ ಕೇಳಬೇಕು ನಾವು, ಪ್ರಣಿಪಾತದಿಂದ ಕೇಳಬೇಕಾದದ್ದು ಅಂತಹ ಜ್ಞಾನಿಗಳನ್ನ ಅನ್ನೋದನ್ನ ಅದು ತಿಳಿಸಿತು. ಇಲ್ಲಿ ಮತ್ತೆ ಯಥಾ ಪ್ರಕಾರ ಒಂದು ಚಿಂತೆ ಉಳಿಯುವುದು, ಮಹಾಭಾರತವೇ ಕಾಲ್ಪನಿಕ ಅನ್ನೋ ಸ್ಥಿತಿಯಲ್ಲಿ ನಾವು ಇವತ್ತು ಜಗತ್ತಿನ ಪರಿಚಯವನ್ನು ಮಾಡಿಕೊಳ್ತಾ ಇದ್ರೆ, ಅದಕ್ಕೆ ನೀನು ಆಲೋಚನೆ ಮಾಡಿ, ನಾನು ಹೇಳಿದೆ ಅಂದ ತಕ್ಷಣ ಒಪ್ಕೋಬೇಡ. ಸ್ವಲ್ಪ ಪರಂತಪ ಅಂತ ಉಪದೇಶ ಮಾಡಿದ್ದಿದೆ. ಗೀತೆಯನ್ನು ರಚಿಸುವಾಗ ಅರ್ಜುನ ಸಾಮಾನ್ಯ ದಡ್ಡ ಅಂತ ಅನ್ನೋ ಭಾವನೆಯಿಂದ ರಚಿಸಿಲ್ಲ. ವೇದವ್ಯಾಸರಿಗೆ ಗೊತ್ತಿಲ್ವಾ, ಅವನು ದೇವತಾಗಣದಲ್ಲಿ ಸೇರಿ ತತ್ವದರ್ಶಿನ ಅನ್ನುವ ಶಬ್ದವನ್ನು ಇಲ್ಲಿ ಬಳಸಿದ್ರಿಂದ, ತತ್ವ ಅಂದ್ರೆ ಯಾಥಾರ್ಥ್ಯಂ ತತ್ವಂ, ಯಾವುದು ನಿಜವೋ ಯಾವುದು ಯಥಾರ್ಥವಾಗಿರುವಂಥದ್ದು ಅದರಲ್ಲಿ ಮತ್ತೆ ನಿಜ ತತ್ವ ಅಂತಲೇ ಇಲ್ಲ. ಸುಳ್ಳು ತತ್ವ, ನಿಜ ತತ್ವ. ತತ್ವ ಅಂದ್ರೇನೆ ಯಥಾಸ್ಥಿತವಾದದ್ದು, ಯಾಥಾತ್ಮ್ಯಂ ತತ್ವಂ. ಯಾಥಾತ್ಮ್ಯ ಅಂತಂದ್ರೆ ಇರುವಂತೆ ಇರುವ ಸಂಗತಿಯನ್ನ ತಿಳಿದು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಕಾರ್ಯ. ಸೇವೆ ಅಂದ್ರೆ ಯಾವುದು? ಗುರು ಶುಶ್ರೂಷೆ ಅಂತ ಒಂದು, ಅದು ಪ್ರಧಾನ ಮೇಲ್ನೋಟಕ್ಕೆ ನಮಗೆ ಎಲ್ರಿಗೂ ಗೊತ್ತಾಗುವ ಸಂಗತಿ. ಸರ್ವ ಪ್ರಕಾರದಿಂದಲೂ ಗುರುಗಳಿಗೆ ಅನುಕೂಲವಾಗುವಂತೆ ನಡೆಕೊಳ್ಳುವುದು ಅನ್ನೋದು ಒಂದು ಅರ್ಥ. ಅದು ವನಮಾಲಿ ಮಿಶ್ರರು ಕೊಟ್ಟ ಅರ್ಥ. ಗುರುಗಳ ಚಿತ್ತವನ್ನ ತನ್ನತ್ತ ಸೆಳೆಯುವ ನಿಷ್ಕಪಟ ಚಿತ್ತ ಬುದ್ಧಿ, ಚಿತ್ತಕ್ರಿಯೆ ಅನ್ನುವುದು ಇನ್ನೊಂದರ್ಥ. ನಿರಂತರ ಶಾಸ್ತ್ರಾಭ್ಯಾಸ ಮಾಡ್ತಾ ಇರುವುದು ಇನ್ನೊಂದರ್ಥ. ಗುರುಗಳ ಅಪೇಕ್ಷೆಯಂತೆ ನಡ್ಕೊಳ್ಳುವುದು ಅಂತ ಅನ್ನೋದು ಮತ್ತೊಂದು ಅರ್ಥ. ಹೀಗೆ ಇದೆಲ್ಲ ಒಂದೊಂದು ಅಭಿವ್ಯಕ್ತಿ. ಹಾಗಾಗಿ ಸೇವಾ ಅನ್ನುವ ಶಬ್ದಕ್ಕೆ ಎಷ್ಟು ಮುಖದಲ್ಲಿಯೂ ಉಪದೇಶಕನಿಗೆ ಅವನು ತನ್ನ ಕರ್ತವ್ಯದ ಮೂಲಕ ತೃಪ್ತಿಯನ್ನು ಪಡಿಸುವ ಪ್ರಯತ್ನವನ್ನು ಮಾಡಬಹುದು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ತನ್ನ ಬಳಿಗೆ ಬಂದು ನೀನಲ್ಲದೆ ಇನ್ನಾರೂ ನನಗೆ ಉಪದೇಶಕರಿಲ್ಲ ಅಂತ ಆತ ಕೂತಿದ್ದಾದ್ರಿಂದಾಗಿ ಕೃಷ್ಣ ಅವನಿಗೆ ಉಪದೇಶ ಮಾಡಿದ. ಪರೀಕ್ಷಿತ್ ರಾಜ ಉಪವಾಸ ಕೊಡ್ತೇನೆ, ಪ್ರಾಯೋಪವೇಶ, ನನಗೇನು ಬೇಡ ಅಂತ ನಿಂತ. ಆಗ ಶುಕಾಚಾರ್ಯರು ಸ್ವತಃ ಬಂದರು. ಕಪಿಗಳು ಸೀತೆಯನ್ನು ಹುಡುಕದೆ ವಾಪಸ್ ಹೋಗ್ಲಿಕ್ಕಿಲ್ಲ ಅಂದಾಗ, ಹುಡುಕದೆ ಹೋಗಿ ನಾವೇನು ರಾಮನಿಗೆ ಮುಖ ತೋರಿಸುವುದು, ನಮ್ಮ ಕರ್ತವ್ಯನು ಮಾಡದೆ ಇನ್ನಾದ್ರೂ ನಾವು ತಿನ್ಕೊಂಡು ಉಣ್ಕೊಂಡು ಮಲಗ್ತೇವೆ ಅಂತ ಹೇಳುದಾ? ಪ್ರಾಯೋಪವೇಶಕ್ಕೆ ಕೊಡ್ತೇವೆ ಅಂತ ಅವರು ಕೂಡ ದರ್ಭೆಯನ್ನು ಹಾಸಿ ಸಮುದ್ರದ ತೀರದಲ್ಲಿ ಆಕಾಶಕ್ಕೆ ಮೋರೆ ಮಾಡಿ ಕಣ್ಣು ಮುಚ್ಚಿ ಮಲಗಿದ್ದಾಗ ಸಂಪಾತಿ ಬಂದು
ಅವರ ಬಾಯಿಯಿಂದ ರಾಮನ ಕಥೆಯನ್ನು, ಜಟಾಯುವಿನ ಸಂಗತಿಯನ್ನು ತಿಳಿದು ಅವರಿಗೆ ವಾಲಿ ಇರುವ ಸ್ಥಳವನ್ನು ಸೂಚಿಸಿದ. ಹೀಗೆ ಆಚರಣೆ ಅಂತನ್ನೋದು ಸೇವೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅವರ ಮನಸ್ಸಿಗೆ ತಕ್ಕಂತೆ ನಡ್ಕೊಳ್ಳುವುದು, ಅವರ ಮಾತುಗಳನ್ನು ನಡೆಸುವುದು, ಬ್ರಹ್ಮವಿದ್ಯೆಯ ತಿರುಳನ್ನ ಮತ್ತೆ ಮತ್ತೆ ಕೆದಕಿ ಕೇಳ್ತಾ ಇರುವುದು, ಉಳಿದಂತೆ ಯಾವುದೇ ಸಂಗತಿಯನ್ನು ಕೂಡ ನಾವು ತಿಳಿಯದೇ ಇದ್ದ ಸಂಗತಿಯಾಗಿಯೂ ಇರಬಹುದು ಅನ್ನೋದು ಗಮನದಲ್ಲಿಟ್ಟಿರುವುದು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸರ್ವರೀತಿಯ ಸೇವಾ ಪದಾರ್ಥದ ಅಭಿಪ್ರಾಯ. ಹೀಗೆ ಉಪದೇಕ್ಷ್ಯಂತಿ, ಖಂಡಿತ ಉಪದೇಶ ಮಾಡ್ತಾರೆ. ಇಂಥ ಪ್ರಸಂಗಗಳು ತುಂಬ ಬರ್ತವೆ. ಇವನು ನಿಜವಾಗಿಯೂ ಹುಡುಕಾಟ ನಡೆಸಿದ್ದು ಹೌದಾದರೆ ಜ್ಞಾನಿಗಳು ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ ಅಂತ ಒಂದು ಮಾತು. ಅವನ ಕೆಲವು ಕಾಲ ಮುಗಿದ ಮೇಲೆ ಅವನಿಗೆ ಗೊತ್ತಿರುವುದಿಲ್ಲ ಇವ್ರು ಯಾಕೆ ಬಂದರು ಅಂತ, ಅವನಿಗೆ ಗೊತ್ತಿರುತ್ತೆ ಇವನು ಏನಾಗ್ತಾನೆ ಅಂತ. ಇದು ಈ ಪದ್ಯದಲ್ಲಿ ನಾವು ಮುಖ್ಯವಾಗಿ ಕಾಣಬೇಕಾದ ಸಂಗತಿಗಳು. ಮುಂದೆ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ ಮಯಿ ಅನ್ಯಥಃ ದ್ರಕ್ಷಸಿ. ಯಜ್ಞಾತ್ವಾನ ಪುನರ್ಮೋಹಂ, ಯಾವುದನ್ನ ಯಜ್ಞವನ್ನಾಗಿ ತಿಳಿದರೆ ಮತ್ತೆ ಮೋಹ ಉಂಟಾಗುವುದಿಲ್ಲವೋ ಅಂತಹದ್ದನ್ನು ಓ ಪಾಂಡವ ಈ ಯಾವ ತಿಳುವಳಿಕೆಯಿಂದ ಜೀವಗಳಿಗೆಲ್ಲರಿಗೂ ಅಂತರ್ಯಾಮಿ ಭಗವಂತ ಅಂತ ಪರಮಾತ್ಮನಲ್ಲೇ ಅಂದ್ರೆ ನನ್ನಲ್ಲೇ ಯಾರು ಕಾಣ್ತಾರೋ ಅವರಿಗೆ ಮೋಹ ಅಳದಿರುತ್ತೆ, ಅದರಿಂದಾಗಿ ಅವರನ್ನ ತಿಳಿದವರು ಅಂತ ನಾವು ಗುರುತಿಸಬಹುದು. ದ್ರಕ್ಷಸಿ ಆತ್ಮನಿ ಅನ್ಯಥೋಮಯಿ, ಅಥೋ ಆತ್ಮನಿ ಅಥೋಮಯಿ, ಅಥೋ ಅಂದ್ರೆ ಆ ಬಳಿಕ. ಸರಿ, ಮುಂದಿನ ಶ್ಲೋಕ ನಾಳೆ ನೋಡೋಣ. 35ನೇ ಶ್ಲೋಕ. ತಲೆ ಹಾಕೋ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.